ಕ್ರಿಕೆಟ್ ನಲ್ಲಿ ಆಯ್ಕೆ ಆಗೋದಕ್ಕೆ ಗರ್ಲ್ ಫ್ರೆಂಡ್ಸ್ ಕಳಿಸಬೇಕಾ? ಕ್ರಿಕೆಟ್ ನಲ್ಲಿ ಆಯ್ಕೆ ಆಗೋದಕ್ಕೆ ಪತ್ನಿಯ ಬೆತ್ತಲೆ ಫೋಟೋವನ್ನ ಕಳಿಸಬೇಕಾ? ಕ್ರಿಕೆಟ್ ನಲ್ಲಿ ಸೆಲೆಕ್ಟ್ ಆಗೋದಕ್ಕೆ ದುಬಾರಿ ಉಡುಗೊರೆ ಕೊಡಬೇಕಾ? ಮಾಜಿ ಆಟಗಾರನೊಬ್ಬ ಕ್ರಿಕೆಟ್ ನ ಕರಾಳ ಮುಖವಾಡವನ್ನ ಬಯಲು ಮಾಡಿದ್ದಾನೆ. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಕ್ರಿಕೆಟ್ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ ನೋಡೋಣ. ಪ್ರತಿಯೊಬ್ಬರು ಕೂಡ ಕ್ರಿಕೆಟ್ ಆಟವನ್ನ ಇಷ್ಟಪಟ್ಟೇ ಪಡ್ತಾರೆ. ಅದರಲ್ಲೂ ಕೂಡ ಸಣ್ಣ ವಯಸ್ಸಿನಿಂದ ಹಿಡಿದು ದೊಡ್ಡವರ ತನಕ ಕ್ರಿಕೆಟ್ ಆಟವನ್ನ ಬಹಳ ಇಷ್ಟಪಡ್ತಾರೆ, ಪ್ರೀತಿಸ್ತಾರೆ. ಅದರಲ್ಲೂ ಒಬ್ಬೊಬ್ಬ ಆಟಗಾರನ್ನು ಕೂಡ ಆರಾಧಿಸ್ತಾರೆ. ಅಂತಹ ಒಂದು ಆಟಕ್ಕೆ ಈಗ ಒಂದು ಕಪ್ಪು ಚುಕ್ಕೆ ಎದುರಾಗಿರುವಂಥದ್ದು, ಅದು ಕೂಡ ಒಬ್ಬ ಮಾಜಿ ಕ್ರಿಕೆಟ್ ಆಟಗಾರನಿಂದಲೇ. ನಾನು ವಿಚಾರಕ್ಕೆ ಬಂದ್ಬಿಡ್ತೀನಿ. ಕ್ರಿಕೆಟ್ ಎಂದರೆ ಅದು ಕೋಟ್ಯಾಂತರ ಜನರ ಭಾವನೆ. ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವ ಅದೊಂದು ಪಾಡ್ಕಾಸ್ಟ್ ವಿಡಿಯೋ ಮಾಜಿ ಕ್ರಿಕೆಟರ್ ಒಬ್ಬರು ಬಿಚ್ಚಿಟ್ಟಿರುವಂತಹ ಕರಾಳ ಸತ್ಯಗಳು ಈಗ ಇಡೀ ಕ್ರೀಡಾ ಪ್ರೇಮಿಗಳನ್ನೇ ಬೆಚ್ಚಿ ಬೀಳಿಸ್ತಾ ಇದೆ. ಆ ವಿಡಿಯೋದಲ್ಲಿ ಕ್ರಿಕೆಟ್ ಲೋಕದ ತೆರೆಯ ಹಿಂದಿನ ಅನಿಷ್ಟ ಪದ್ಧತಿಗಳನ್ನ, ಜೊತೆಗೆ ಅಲ್ಲಿ ನಡೆಯುವಂತಹ ಒಂದಷ್ಟು ರಾಜಕೀಯವನ್ನ, ಒಳ ರಾಜಕೀಯವನ್ನು ಕೂಡ ಆ ವ್ಯಕ್ತಿ ಕಂಪ್ಲೀಟ್ ಆಗಿ ಇಂಚಿಂಚು ಮಾಹಿತಿಯನ್ನ ಕೂಡ ಬಹಿರಂಗಪಡಿಸಿದ್ದಾರೆ. ಖಾಸಗಿ ಚಾನೆಲ್ ನಡೆಸಿರುವಂತಹ ಒಂದು ಪಾಡ್ಕಾಸ್ಟ್ ಅಲ್ಲಿ ಆ ವಿಡಿಯೋ ಈಗ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಆ ವಿಡಿಯೋ ಈಗ ಎಲ್ಲಾ ಕಡೆ ಹಬ್ಬಿರುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ. ಆ ಪಾಡ್ಕಾಸ್ಟ್ ಅಲ್ಲಿ ಭಾಗವಹಿಸಿರುವಂತಹ ಮಾಜಿ ಕ್ರಿಕೆಟರ್ ಮಾಡಿರುವಂತಹ ಆರೋಪಗಳು ನಿಜಕ್ಕೂ ಕ್ರಿಕೆಟ್ ಲೋಕವನ್ನೇ ಪ್ರಶ್ನೆ ಮಾಡುವಂತಹ ಆರೋಪಗಳು. ಕ್ರಿಕೆಟ್ ಆಯ್ಕೆ ಪ್ರಕ್ರಿಯೆಯಲ್ಲಿ ಪ್ರತಿಭೆಗಿಂತ ಹೆಚ್ಚಾಗಿ ಲೈಂಗಿಕ ಆಮಿಷಗಳು ಮತ್ತು ದುಬಾರಿ ಉಡುಗೊರೆಗಳೇ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದ್ದಾವೆ ಹೀಗಂತ ಹೇಳಿ ಆ ವ್ಯಕ್ತಿ ಗಂಭೀರವಾದಂತಹ ಆರೋಪವನ್ನ ಮಾಡಿರುವಂತಹದ್ದು. ಕೇವಲ ತಂಡದಲ್ಲಿ ಸ್ಥಾನ ಪಡೆಯುವ ಉದ್ದೇಶದಿಂದ ಹಿರಿಯ ಆಟಗಾರರು ಅಥವಾ ಪ್ರಭಾವಿಗಳ ಇಚ್ಛೆಯಂತೆ ತಮ್ಮ ಗೆಳತಿಯರನ್ನೇ ಲೈಂಗಿಕ ಆಮಿಷಕ್ಕೆ ಒಡ್ಡುತ್ತಿರುವಂತಹ ಘಟನೆಗಳು ಕ್ರಿಕೆಟ್ ಲೋಕದಲ್ಲಿ ನಡೀತಾ ಇದೆ. ಈ ರೀತಿಯಾದಂತಹ ಒಂದು ಗಂಭೀರ ಆರೋಪವನ್ನ ಆ ವ್ಯಕ್ತಿ ಮಾಡಿರುವಂಥದ್ದು. ಜೊತೆಗೆ ಯುವ ಆಟಗಾರರ ಅಸಹಾಯಕತೆಯನ್ನೇ ಅಲ್ಲಿ ಬಂಡವಾಳ ಮಾಡಿಕೊಳ್ತಾ ಇದ್ದಾರೆ ಹೀಗಂತ ಅಚ್ಚರಿ ಹೇಳಿಕೆಯನ್ನ ಆ ವ್ಯಕ್ತಿ ಕೊಟ್ಟಿರುವಂಥದ್ದು. ಹಾಗಾದ್ರೆ ಆ ವ್ಯಕ್ತಿ, ಆ ಆಟಗಾರ ಏನೆಲ್ಲ ಅಂಶಗಳನ್ನ ಹೇಳಿದ್ದಾನೆ, ಏನೆಲ್ಲ ಸ್ಫೋಟಕ ವಿಚಾರಗಳನ್ನ ಹೇಳಿದ್ದಾನೆ, ನಿಜಕ್ಕೂ ಅಲ್ಲಿ ಕ್ರಿಕೆಟ್ ಲೋಕದಲ್ಲಿ ಇಷ್ಟೆಲ್ಲ ನಡೆಯುತ್ತಾ? ಆ ಎಲ್ಲಾ ವಿಚಾರಗಳನ್ನ ನಾನೀಗ ಹೇಳ್ತೀನಿ ಕೇಳಿ. ಅಂದ ಹಾಗೆ ಆ ವಿಡಿಯೋದಲ್ಲಿ ಮಾತನಾಡಿರುವ ಮಾಜಿ ಕ್ರಿಕೆಟರ್ ಕ್ರಿಕೆಟ್ನ ಒಳ ರಾಜಕೀಯದ ಬಗ್ಗೆ, ಜೊತೆಗೆ ಭಯಾನಕ ಸಂಗತಿಗಳನ್ನ ಬಿಚ್ಚಿಟ್ಟಿದ್ದಾರೆ. ಕೆಲವು ಹಿರಿಯ ಆಟಗಾರರು ತಮ್ಮ ಜೂನಿಯರ್ ಆಟಗಾರರಿಗೆ ತಮ್ಮ ಗರ್ಲ್ ಫ್ರೆಂಡ್ಸ್ ಗಳನ್ನ ಕಳಿಸ್ಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಾರಂತೆ. ನನಗೆ ತಿಳಿದಿರುವ ಕೆಲವು ಆಟಗಾರರು ಅವಕಾಶಕ್ಕಾಗಿ ತಮ್ಮ ಗೆಳತಿಯರನ್ನೇ ಕಳುಹಿಸಿದ್ದಾರೆ ಹೀಗಂತ ನಾನು ಹೇಳಿದ್ದಲ್ಲ, ಆ ವ್ಯಕ್ತಿ ಹೇಳಿರುವಂಥದ್ದು. ಅಂದ್ರೆ ಪಾಡ್ಕಾಸ್ಟ್ ಅಲ್ಲಿ ಕೂತ್ಕೊಂಡು ಆ ಮಾಜಿ ಕ್ರಿಕೆಟ್ ಆಟಗಾರ ಹೇಳಿರುವಂಥದ್ದು. ಇದು ಕೇವಲ ರಾಷ್ಟ್ರೀಯ ಮಟ್ಟದಲ್ಲಿ ಮಾತ್ರವಲ್ಲದೆ ಸ್ಥಳೀಯ ಮಟ್ಟದಲ್ಲೂ ಕೂಡ, ಅಂದ್ರೆ ಸ್ಥಳೀಯ ಮಟ್ಟದ ಕ್ರಿಕೆಟ್ ನಲ್ಲೂ ಕೂಡ ಈ ಒಂದು ದಂಧೆ ನಡೀತಾ ಇದೆ ಹೀಗಂತ ಗಂಭೀರವಾದಂತಹ ಆರೋಪವನ್ನ ಕೂಡ ಮಾಡಿದ್ದಾರೆ. ಜೊತೆಗೆ ಮತ್ತೊಂದು ಆಘಾತಕಾರಿ ವಿಷಯ ಏನಪ್ಪಾ ಅಂತಂದ್ರೆ, ಆ ವಿಷಯ ಹೇಳಿದರೆ ನೀವು ಕೂಡ ಬೆಚ್ಚಿ ಬೀಳ್ತೀರ. ಒಬ್ಬ ಆಟಗಾರ ಮತ್ತೊಬ್ಬ ಆಟಗಾರನ ಪತ್ನಿಗೆ ಇನ್ಸ್ಟಾಗ್ರಾಮ್ ನಲ್ಲಿ ಅಶ್ಲೀಲ ಚಿತ್ರಗಳನ್ನ ಕಳುಹಿಸಿ ಕಿರುಕುಳವನ್ನ ಕೊಡ್ತಾ ಇದ್ದಾರಂತೆ. ಆ ಸಂತ್ರಸ್ತ ಆಟಗಾರನಿಗೆ ಆ ವಿಚಾರ ಗೊತ್ತಿದ್ರೂ ಕೂಡ ತಂಡದಲ್ಲಿ ಸ್ಥಾನ ಕಳೆದುಕೊಳ್ಳುವಂತಹ ಒಂದು ಭೀತಿ ಅವನಿಗೆ ಎದುರಾಗಿದೆ. ಅಷ್ಟೇ ಅಲ್ಲದೆ ಆ ಕಿರುಕುಳ ನೀಡುವ ಆಟಗಾರನ ಜೊತೆಗೆ ಸಮಯ ಕಳೆಯುವಂತಹ ಒಂದು ಅನಿವಾರ್ಯತೆ ಆ ಆಟಗಾರನಿಗೆ ಇದೆ ಹೀಗಂತ ಆ ವಿಷಯವನ್ನು ಕೂಡ ಮಾಜಿ ಕ್ರಿಕೆಟರ್ ಆ ಪಾಡ್ಕಾಸ್ಟ್ ಅಲ್ಲಿ ಹೇಳಿರುವಂಥದ್ದು. ಹಾಗಾದ್ರೆ ಆ ಆಟಗಾರ ಯಾರು? ಯಾಕೆ ಅಷ್ಟು ಕಿರುಕುಳವನ್ನ ಕೊಡ್ತಾ ಇರುವಂತಹದ್ದು? ಅಷ್ಟೆಲ್ಲಾ ಕಿರುಕುಳ ಕೊಡ್ತಾ ಇದ್ರು ಕೂಡ ಆ ವ್ಯಕ್ತಿ ಯಾಕೆ ಸುಮ್ಮನಿದ್ದಾನೆ? ಇದು ಕ್ರಿಕೆಟ್ ಲೋಕದ ಒಂದು ಅಮಾನವೀಯ ಮುಖವನ್ನ ಕೂಡ ತೋರಿಸ್ತಾ ಇದೆ ಹೀಗಂತ ಆ ವ್ಯಕ್ತಿ ಹೇಳಿದ್ದಾನೆ. ರಣಜಿ ಮತ್ತು IPL ಆಯ್ಕೆಗೆ ದುಬಾರಿ ಕಾರುಗಳಿಗೆ ಬೇಡಿಕೆ. ಕೇವಲ ಲೈಂಗಿಕ ಆಮಿಷಗಳಷ್ಟೇ ಅಲ್ಲದೆ ಹಣಕಾಸಿನ ವ್ಯವಹಾರವೂ ಕೂಡ ದೊಡ್ಡ ಮಟ್ಟದಲ್ಲಿ ಈ ಒಂದು ಕ್ರಿಕೆಟ್ ಲೋಕದಲ್ಲಿ ನಡೀತಾ ಇದೆ ಅಂತ ಹೇಳಿ ಆ ವ್ಯಕ್ತಿ ಹೇಳಿದ್ದಾನೆ. ಜೊತೆಗೆ ರಣಜಿ ಟ್ರೋಫಿ ಮತ್ತು IPL ನಂತಹ ದೊಡ್ಡ ಲೀಗ್ಗಳಲ್ಲಿ ಸ್ಥಾನವನ್ನ ಪಡಿಬೇಕಾದ್ರೆ ಆ ಆಟಗಾರ
ಯಾರು ಆಯ್ಕೆ ಮಾಡ್ತಾರಲ್ಲ ಆಯ್ಕೆಗಾರರಿಗೆ ಐಷಾರಾಮಿ ಕಾರುಗಳು ಮತ್ತು ಮನೆಗಳನ್ನ ಉಡುಗೊರೆಯಾಗಿ ನೀಡುತ್ತಾರೆ. ಹೀಗಂತ ಒಂದು ಗಂಭೀರವಾಗಿ ಮತ್ತೊಂದು ಆರೋಪವನ್ನು ಕೂಡ ಮಾಡಿರುವಂಥದ್ದು. ಇದರಿಂದ ಪ್ರತಿಭೆಯ ಆಧಾರದ ಮೇಲೆ ಸಿಗಬೇಕಾದ ರಣಜಿ ಟ್ರೋಫಿ ಅಥವಾ IPL ಅಂತಹ ದೊಡ್ಡ ವೇದಿಕೆಗಳು ಈಗ ಹಣದ ಹೊಳೆಯಾಗಿ ಈಗ ಅಲ್ಲಿ ಇದೆ ಅಂತಂತೇಳಿ ಆ ಆಟಗಾರ ಈಗ ಹೇಳಿರುವಂಥದ್ದು. ಇದು ಎಲ್ಲೋ ಒಂದ್ ಕಡೆ ಆ ವ್ಯಕ್ತಿ ಹೇಳಿರುವಂತಹ ಒಂದೊಂದು ಮಾತು ಕೂಡ ಕ್ರಿಕೆಟ್ ಇತಿಹಾಸದಲ್ಲೇ ಇದು ಎಲ್ಲೋ ಒಂದ್ ಕಡೆ ಯಾರು ಕೂಡ ಈ ರೀತಿಯಾದಂತಹ ಒಂದು ಡೆವಲಪ್ಮೆಂಟ್ ಗಳನ್ನ ಕೇಳಿರ್ಲಿಲ್ಲ. ಯಾಕೆಂತಂದ್ರೆ ಈ ಹಿಂದೆ ಸಣ್ಣ ಪುಟ್ಟ ಗೊಂದಲಗಳು, ಸಣ್ಣ ಪುಟ್ಟ ವಿಚಾರಗಳು, ಸಣ್ಣ ಪುಟ್ಟ ಏನು ಆರೋಪಗಳು ಎಲ್ಲವೂ ಕೂಡ ಇತ್ತು. ಆದ್ರೆ ಈ ವ್ಯಕ್ತಿ ಮಾಡಿರುವಂತಹ ಆರೋಪ ಇದೆಯಲ್ಲ, ಒಂದು ಒಂದು ಆಟಕ್ಕೆ ಸೆಲೆಕ್ಟ್ ಆಗ್ಬೇಕು ಅಂತಂದ್ರೆ ಬಾಯ್ ಫ್ರೆಂಡ್ಸ್, ಗರ್ಲ್ ಫ್ರೆಂಡ್ಸ್ ನ ಕಳಿಸ್ಬೇಕು, ದೊಡ್ಡ ದೊಡ್ಡ ಉಡುಗೊರೆಗಳನ್ನ ಕೊಡಬೇಕು, ಕಾರ್ ಕೊಡಬೇಕು, ಬಂಗ್ಲೆ ಕೊಡಬೇಕು, ಮನೆ ಕೊಡಬೇಕು, ದುಡ್ಡು ಕೊಡಬೇಕು, ಈ ರೀತಿಯಾದಂತಹ ಒಂದಷ್ಟು ಗಂಭೀರ ಆರೋಪಗಳನ್ನ ಆ ವ್ಯಕ್ತಿ ಮಾಡಿರುವಂಥದ್ದು. ಜೊತೆಗೆ ಈ ಆರೋಪಗಳು ನಿಜವಾಗಿದ್ದರೆ ಕಠಿಣ ಶ್ರಮ ಪಡುವಂತಹ ಬಡ ಮತ್ತು ಮಧ್ಯಮ ವರ್ಗದ ಪ್ರತಿಭಾವಂತ ಆಟಗಾರರು ಕ್ರಿಕೆಟ್ ನಿಂದ ಈಗ ದೂರ ಸರಿಯುವಂತಹ ಒಂದು ಸನ್ನಿವೇಶ ಈಗ ನಿರ್ಮಾಣ ಆಗಿದೆ. ಪ್ರತಿಭೆಯ ಬದಲು ಪ್ರಭಾವ ಮತ್ತು ಲಂಚದ ಆಧಾರದ ಮೇಲೆ ತಂಡ ಕಟ್ಟಿದರೆ ಭಾರತೀಯ ಕ್ರಿಕೆಟ್ನ ಗುಣಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕುಸಿಯುವುದು ಖಚಿತ ಅಂತ ಹೇಳಿ ಈಗಾಗಲೇ ಒಂದಷ್ಟು ಮಾತುಗಳು ಕೂಡ ಈಗ ಕೇಳಿ ಬಂದಿರುವುದು. ಖಂಡಿತವಾಗ್ಲೂ ಇದು ಕ್ರೀಡಾ ಭವಿಷ್ಯಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಅಪಾಯ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಈ ರೀತಿಯಾಗಿ ಆ ಆಟಗಾರನ ಸೆಲೆಕ್ಟ್ ಮಾಡ್ತಾ ಹೋಗ್ತಾ ಇದ್ರೆ ಮುಂಬರುವಂತಹ ದಿನಗಳಲ್ಲಿ ಇದು ಯಾವ ರೀತಿಯಾಗಿ ಸ್ವರೂಪವನ್ನ ಪಡೆಯುತ್ತೆ, ನಿಜಕ್ಕೂ ಆಶ್ಚರ್ಯ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಈ ರೀತಿಯಾದಂತಹ ಡೆವಲಪ್ಮೆಂಟ್ಗಳು ಖಂಡಿತವಾಗ್ಲೂ ಅದರಲ್ಲೂ ಕೂಡ ಕ್ರೀಡಾ ಲೋಕದಲ್ಲಿ ಆಗ್ಲೇಬಾರದು. ಯಾವುದೇ ಕ್ರೀಡಾ ಲೋಕ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು, ಯಾವುದೇ ಕ್ರೀಡಾ ಲೋಕಗಳನ್ನು ತಗೊಳ್ಳಿ, ಅಲ್ಲೆಲ್ಲವೂ ಕೂಡ ಒಂದು ಟ್ರಾನ್ಸ್ಪರೆಂಟ್ ಆಗಿ ಅಭ್ಯರ್ಥಿಗಳನ್ನ ಅಥವಾ ಆಯ್ಕೆ ಮಾಡಬೇಕಾಗುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಇಲ್ಲಿ ಆಯ್ಕೆ ಮಾಡುವಂತಹವರೇ ಈ ರೀತಿಯಾಗಿ ಈಗ ಬೇಲಿಯೇ ಎದ್ದು ಹೊಲ ಮೈದಂತೆ ಅಂತೇಳಿ ಒಂದು ಗಾದೆ ಮಾತಿದೆಯಲ್ಲ, ಆ ಗಾದೆ ಮಾತು ಈ ಒಂದು ಪ್ರಕರಣದಲ್ಲಿ ಸೂಕ್ತ ಅಂತ ಹೇಳ್ಬೋದು. ಅಂದ್ರೆ ಕ್ರಿಕೆಟ್ ಅನ್ನ ಪ್ರತಿಯೊಬ್ರು ಕೂಡ ಆರಾಧಿಸ್ತಾರೆ, ಅಂದ್ರೆ ಕ್ರಿಕೆಟ್ ಆಟಗಾರರನ್ನ ಇವತ್ತಿಗೂ ಕೂಡ ಅವ್ರನ್ನ ಪೂಜೆ ಮಾಡ್ತಾರೆ. ಕೊಹ್ಲಿ ಆಗಿರ್ಬೋದು, ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು, ದ್ರಾವಿಡ್ ಆಗಿರ್ಬೋದು, ಹೀಗೆ ಘಟಾನುಘಟಿ ನಾಯಕರುಗಳನ್ನ ಪ್ರತಿಯೊಬ್ರು ಕೂಡ ಕ್ರಿಕೆಟ್ ಅಭಿಮಾನಿಗಳು ಪ್ರೀತಿ ಮಾಡ್ತಾರೆ. ಆದ್ರೆ ಆ ಕ್ರಿಕೆಟ್ ಲೋಕದಲ್ಲಿ ಈ ರೀತಿಯಾಗಿ ನಡೀತಾ ಇದೆ ಅಂತಂದ್ರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.